ಓ ರಾಗಿ ರೊಟ್ಟಿ ನಿಮ್ಗಿಷ್ಟನಾ? ನನಗಂತೂ ತುಂಬಾ ಇಷ್ಟ. ಆದ್ರೆ ಈ ಕಾಂಬಿನೇಷನ್ ಚೆನ್ನಾಗಿಲ್ಲ. ಇದಕ್ಕೆ ನಾಟಿ ಕೋಳಿನ ತೆಳ್ಳಗ್ ಮಾಡಿಸಿ ಸಣ್ಣದ ಕೊಬ್ಬರಿ ಹೆಚ್ಚಾಕಿ ನೆನೆಸಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ. ಮಾವಯ್ಯ, ತೇಜ ಎಲ್ಲಿ ಕಾಣಿಸ್ತಾ ಇಲ್ಲ? ತೇಜ ಅಪ್ಪಾಜಿ ಬಾರಯ್ಯ ಇಲ್ಲಿ. ನನ್ ತಿಂಡಿ ಆಯ್ತಪ್ಪಾಜಿ. ನನ್ ಬಾರಯ್ಯ ಇಲ್ಲಿ. ಮಾವಯ್ಯ ಇಲ್ಲಿ 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 ಕೂತ್ಕೋ. ಕೂತ್ಕೊಳ್ಳೋ, ಕೂತ್ಕೋ. ಕೂತ್ಕೋ. ಇಡ್ಲಿ ತಿನ್ನ ಊಟ ಅದು. ಯಾಕೆ ಸ್ವಾಮಿ, ಏನಾಯ್ತು? ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಏನ್ ಕಾರಣ? ಎಲ್ಲ ಚೆನ್ನಾಗಿದೆ ತಾನೆ? ಅಯ್ಯೋ, ಅದ್ ಏನ್ ಸನ್ನೆ ಮಾಡ್ತೀರಾ? ನಿಮ್ಮೂರ್ ಭಾಷೆ ನಮ್ಗೆ ಅರ್ಥ ಆಗಲ್ಲ ಬಿಡಿ ಸ್ವಾಮಿ. ನನ್ನ ಎದುರು ಕೂತ್ಕೊಳ್ತೀರಾ? ನನ್ನ ಎದುರಿಗೆ ಕಾರ್ಪೊರೇಟರ್ ಆಗೋದಕ್ಕೂ ಯೋಗ್ಯತೆ ಇಲ್ಲದೆ ಇರೋ ನಿಮ್ಮನ್ನ ಎಂಎಲ್ಎ ಎಂಪಿ ಮಾಡಿದ್ದೀನಿ. ನೀವೆಲ್ಲ ಸೇರಿ ನನಗೆ ಆ ಜಮೀನ್ ಕೊಡ್ಸೋದಕ್ಕಾಗಿಲ್ಲ. ಆ ದುಡ್ಡಿನ ಮೇಲೆ ನನಗೆ ಆಸೆ ಇಲ್ಲ. ನನ್ನ ದುಡ್ಡೇ 12 ತಲೆಮಾರ್ಗಾಗುತ್ತೆ. ಆದ್ರೆ ಆ ಭೂಮಿ ರೈತರ ಭೂಮಿ. ನಮ್ಮಪ್ಪನಿಗೆ ಆ ಭೂಮಿ ಮೇಲೆ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ತನ್ನ ಪ್ರಾಣನೇ ಬಲಿ ಕೊಟ್ಟ. ಅದೇ ಭೂಮಿನ ನಾನು ಮತ್ತೆ ಪಡ್ಕೋಬೇಕು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಆಗ್ಲಿ. ಸಾಹೇಬ್ರೆ, ಚಿಂತೆ ಮಾಡ್ಬೇಡ್ರಿ, ನಿಮ್ ಕೆಲ್ಸ ಆಗೇ ಆಗತ್ತೆ. ನಾವಿಲ್ವಾ, ಈ ಸರ್ಕಾರನೇ ನಮ್ದು. ಆ ಗೌಡ ಏನು ಮಾಡಕ್ಕಾಗಲ್ಲ. ಏನಾಯ್ತು? ನೀವಿದ್ದು ಊರಲ್ಲಿ ನಾವೆಲ್ಲರೂ ಅನಾಥ ಆಗ್ಬಿಟ್ಟಿದ್ದೇವ್ರು. ವಿಷಯ ಏನಂತ ಹೇಳಿ. ದೇವ್ರೆ, ಗೌರ್ಮೆಂಟ್ ನವರು ನೋಟಿಸ್ ಕಳ್ಸವ್ರೆ. ಅವ್ರಿಗೆ ನಮ್ ಜಮೀನೆಲ್ಲ ಬಿಟ್ಕೊಡ್ಬೇಕಂತ ದೇವ್ರೆ. ಅದೆಂತದ ಬ್ಯಾಟ್ರಿ ಕಟ್ತಾರಂತೆ. ಜಮೀನೆಲ್ಲ ಅವ್ರಿಗೆ ಬಿಟ್ಕೊಟ್ಟು ಮಕ್ಳು ಮರಿನ ಇಟ್ಕೊಂಡು ನಾವ್ ಹೆಂಗ್ ಜೀವನ ಮಾಡ್ಬೇಕು ದೇವ್ರು? ಆ ಚಿಂತೆ ನಿಮಗ್ ಬೇಡ. ನಮ್ಮ ಪರಂಪರೆ ಕಡೆ ರಕ್ತ ಇರೋವರೆಗೂ ನಿಮ್ ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಧೈರ್ಯವಾಗಿ ಹೋಗಿ. ರೈತ ಬಾಂಧವರೇ, ಸೋದರ ಸೋದರಿಯರೇ, ಇವತ್ತು ನಿಮ್ಮ ಭೂಮಿಯನ್ನ ಕೈಗಾರಿಕೋದ್ಯಮಕ್ಕೆ ಕೊಟ್ಟು ಈ ದೇಶದ ಪ್ರಗತಿಗೆ ನೀವು ಸಹಾಯ ಮಾಡಿದ್ದೀರಾ. ನಿಮ್ಮ ಉಪಕಾರವನ್ನ ಸರ್ಕಾರ ಕೃತಜ್ಞತೆಯಿಂದ ನೆನೀತಾ ಇದೆ. ಇನ್ಸ್ಪೆಕ್ಟ್ರೆ, ಹೇಗಾದ್ರೂ ಗೋಲಿಬಾರ್ ಮಾಡಿಸಿ ಆ ಗಲಾಟೆಲಿ ಈ ಬರ್ದೇಗೌಡನ ಶೂಟ್ ಮಾಡಿ ಬಿಸಾಕಿ. ನಿಮ್ಗೆ 5 ಕೋಟಿ ಸಿಗುತ್ತೆ. 5 crores. ಅವ್ರದ್ದೊಂದು ರೋಮಕ್ಕೆ ಗುಂಡು ತಾಗಿದ್ರೂ ಇಡೀ ಕರ್ನಾಟಕನೇ ಹೊತ್ತಿ ಉರಿಯುತ್ತೆ. ತೇಜ, ಏನ್ರಿ ಮಾಡ್ತಾ ಇದ್ದೀರಾ? ಅದೆಲ್ಲ ಸರ್ಕಾರದ್ದು. ಜನಗಳಿಂದ ಸರ್ಕಾರ, ಜನಗಳಿಗೋಸ್ಕರ ಸರ್ಕಾರ ಇರಬೇಕು, ಅವ್ರ ವಿರುದ್ಧ ಅಲ್ಲ. ರೇ, ನಾವ್ ಈ ರೈತರ ಭೂಮಿ ತಗೊಂಡು ಕ್ರಿಕೆಟ್ ಗ್ರೌಂಡ್, ಕಬಡ್ಡಿ ಗ್ರೌಂಡ್, ಕ್ಲಬ್ ಪಬ್ಬು ಕಟ್ಟಿಸ್ತಾ ಇಲ್ಲ. ಒಂದು ದೊಡ್ಡ ಫ್ಯಾಕ್ಟರಿನ ಕಟ್ಟಿಸ್ತಾ ಇದೀವಿ. 1000 ಜನಕ್ಕೆ ಕೆಲಸ ಸಿಗುತ್ತೆ. ಇವ್ರು ಮೋತಿಲಾಲ್, ಗುಜರಾತ್ನವರು, ಈ ಕಂಪನಿ ಮಾಲೀಕರು. ನಿಮ್ಮವರೆಲ್ಲರೂ ಈ ಕಂಪನಿ ಕೆಲಸ ಮಾಡ್ಬೋದು. ಈ ಭೂಮಿನ ಕೊಡ್ತೀವಿ ಅಂತ ಯಾರು ಹೇಳಿದ್ದು? ಕೊಡಿ ಅಂತ ಯಾರು ಕೇಳಿದ್ದು? ಅಲ್ಲೆಲ್ಲ ಕೂತ್ಕೊಂಡು ಸೈನ್ ಮಾಡ್ಬಿಡೋದಲ್ಲ.
ಈ ಜಾಗಕ್ಕೆ ಬಂದು ಇಲ್ಲಿ ಏನೇನ್ ತೊಂದರೆ ಆಗ್ಬೋದು ಅಂತ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಬೇಕು. ರೇ ಎಲ್ಲಾ ಪರಿಶೀಲನೆ ಮಾಡೇ ಸೈನ್ ಹಾಕಿರೋದು, ಅದೇನು ಅಂತ ಮಾತಾಡ್ತೀರಿ? ಏನು ಅಪ್ಪಾಜಿ ಮಾತಾಡ್ತಾ ಇರ್ತಾನೆ, ಕೇಳಿಸ್ಕೊ. ಮಧ್ಯದಲ್ಲಿ ಉಸಿರಾಡಿದ್ರೆ ನನ್ನ ಮಗನ ಯಾರು ಅಂತ ನೋಡಲ್ಲ, ಅಡ್ಡ ದಿಂಡ ಹಾಕ್ಬಿಡ್ತೀನಿ. ಫ್ಯಾಕ್ಟ್ರಿ ಕಟ್ಟಕ್ಕೆ ಬೇಕಾದಷ್ಟು ಜಾಗಗಳಿದೆ, ಅಲ್ಲೋ ಕಟ್ಟಿ. ಈ ಕೃಷಿ ಭೂಮಿನೇ ಬೇಕಾ ನಿಮಗೆ? ಪ್ರತಿಯೊಬ್ಬ ರೈತನು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳಿಗಿಂತ ಈ ಭೂಮಿ ಜೊತೆ ಸಂಬಂಧ ಇಟ್ಕೊಂಡಿರ್ತಾನೆ. ಈ ತಾಯಿನ ನಂಬ್ಕೊಂಡು ಅವನೆಲ್ಲ ಸಾಲ ಮಾಡಿ ತನ್ನ ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆಲ್ಲ ಮದುವೆ ಮಾಡ್ಬೇಕು ಅಂತ ಕನಸ್ಕೊಂಡಿರ್ತಾನೆ. ಇಂಥ ಭೂಮಿನ ನೀವು ಬಲವಂತವಾಗಿ ಕಿತ್ಕೊಂಡ್ರೆ ಅವನೇನ್ ಮಾಡ್ಬೇಕು? ನೀವು ಕೊಡೋ ಹಣನ ಅವನ್ ಖರ್ಚು ಮಾಡ್ಕೋತಾನೆ, ವ್ಯವಸಾಯನ ಮರಿತಾನೆ, ಅವನ್ ಜೀವನ ಹಾಳು ಮಾಡ್ಕೋತಾನೆ. ಫ್ಯಾಕ್ಟ್ರಿ ಕಟ್ತೀನಿ ಅನ್ನೋ ನೆಪದಲ್ಲಿ ರೈತರನ್ನ ಸರ್ವನಾಶ ಮಾಡ್ತಿದ್ದೀರಾ. ನೀವು ಸಾವಿರಾರು ಫ್ಯಾಕ್ಟ್ರಿ ಕಟ್ಬೋದು, ಲಕ್ಷಾಂತರ ಕಾರ್ಮಿಕರಿಗೆ ಕೆಲಸ ಕೊಡಬಹುದು, ನೂರಾರು ವಸ್ತುಗಳನ್ನ ತಯಾರು ಮಾಡಬಹುದು. ಆದ್ರೆ ನೀವೆಲ್ಲ ಸೇರಿ ಒಬ್ಬ ರೈತನ ಹುಟ್ಟಾಕ್ತೀರಾ? ರೈತನ ತಯಾರು ಮಾಡೋ ಮಿಷಿನ್ ಈ ಜಗತ್ತಲ್ಲೇ ಯಾರು ಕಂಡಿಡ್ದಿಲ್ಲ. ನಮ್ಮ ದೇಶದಲ್ಲಿ ಇವತ್ತು 28% ರೈತರು ನಿಮ್ಮಂತ ಹಣದಾಯಿಗಳಿಗೆ ತಮ್ಮ ಜಮೀನನ್ನು ಬಿಟ್ಕೊಟ್ಟು ಬೀದಿಲ್ ಬಿದ್ದಿದ್ದಾರೆ. ಹೀಗೆ 10 ವರ್ಷ ಮುಂದುವರೆದ್ರೆ ನಮ್ಮ ದೇಶದಲ್ಲಿ ರೈತರನ್ನ ದುರ್ಬೀನ್ ಹಾಕೊಂಡು ಹುಡುಕ್ಬೇಕಾಗುತ್ತೆ. ನಿಮ್ಗೆ ರೈತರ ಭೂಮಿಲೆ ರಸ್ತೆ ಮಾಡಬೇಕು, ಫ್ಯಾಕ್ಟ್ರಿ ಕಟ್ಟಬೇಕು, ವಿಮಾನ ನಿಲ್ದಾಣ ಕಟ್ಟಬೇಕು, ಬೇರೆ ಯಾವ್ದು ನಿಮ್ ಕಣ್ಣು ಕಾಣಲ್ಲ. ಅಕಸ್ಮಾತ್ ಇದನ್ನೇನಾದ್ರೂ ಅವ್ನು ಕೇಳಿದ್ರೆ ಅವನ ಮೇಲೆ ಕೇಸ್ ಹಾಕ್ತೀರಾ, ಲಾಠಿ ಚಾರ್ಜ್ ಮಾಡಿಸ್ತೀರಾ, ಗುಂಡಿಟ್ಕೊಳ್ತೀರಾ. ನಿಮಗೆ ಜನ್ಮ ಕೊಟ್ಟ ಪವಿತ್ರವಾದ ತಾಯಿ ಸ್ಥಾನ ರೈತನಿಗೂ ಇದೆ. ಇವನು ಬೆಳೆದ್ ಕೊಡ್ತಾನೆ, ಅವಳು ಬೇಯಿಸ್ಕೊಡ್ತಾಳೆ. ಬೆಳೆಯೋನೇ ಇಲ್ಲ ಅಂತ ಅಂದ್ಮೇಲೆ ಬೇಯಿಸೋರ್ಗೆ ಎಲ್ಲಿಂದ ಬರ್ಬೇಕು? ನಿಮ್ ಸ್ವಾರ್ಥಕ್ಕೋಸ್ಕರ ಗಿಡ ಮರನೆಲ್ಲ ಕಡಿದು ನಾಶ ಮಾಡ್ತೀರಾ. ನಿಮ್ ಯೋಗ್ಯತೆಗೆ ಒಂದು ಗಿಡ ನೆಡಕ್ಕಾಗತ್ತೇನ್ರಿ? ಪ್ರಕೃತಿನ ನಾವು ಕಾಪಾಡಿದ್ರೆ ಮಾತ್ರ ಅದು ನಮ್ಮನ್ನು ಕಾಪಾಡುತ್ತೆ, ಇಲ್ಲ ಅಂದ್ರೆ ಮನುಕುಲನೇ ನಾಶ ಆಗ್ಬಿಡುತ್ತೆ. ರೇ ಮಂತ್ರಿ ಸಾಹೇಬ್ರೆ, ಇಲ್ಲೇ ಹುಟ್ಟಿ ಬೆಳೆದು ತಿಂದು ತೇಗಿ ಓಟ್ ಹಾಕಿಸ್ಕೊಂಡಿರೋ ನೀವು ಯಾವನ ಪರಕೀಯನಿಗೆ ಈ ಮಣ್ಣನ್ನ ಮಾರಕ್ ಹೊರಟಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ರೇ ಅದೇನ್ರಿ ಮಣ್ಣು ಅಂತ ದೊಡ್ಡದಾಗಿ ಗಂಟರ್ಕೊಂತ ಇದೀರಾ? ಏನಿದಾರೆ ಈ ಮಣ್ಣಲ್ಲಿ? ನನ್ನನ್ನು ಸಹಿಸ್ಕೊತೀನಿ, ಈ ಮಣ್ಣನಂದ್ರೆ ಸಾಯಿಸ್ಬಿಡ್ತೀನಿ. ಐ ಏನೇ ಆಗುತ್ತೆ ನಿನಗೆ? ಏನೇ ಆಗುತ್ತೆ ಈ ಮಣ್ಣನ ಬಗ್ಗೆ? ಈ ಮಣ್ಣಲ್ಲಿ ಹುಟ್ಟಿದ ಯಾವುದೇ ಮನುಷ್ಯನು ಇದನ್ನ ಪೂಜಿಸಲೇಬೇಕು. ಇದು ತಪೋಭೂಮಿ. ಇಡೀ ನಮ್ಮ ಪರಂಪರೆನೇ ಈ ಮಣ್ಣನ್ನು ಆರಾಧಿಸ್ತಾ ಬಂದಿದೆ. ಈ ಮಣ್ಣಿಗೋಸ್ಕರ ನಮ್ಮ ಪ್ರಾಣನೇ ಕೊಡ್ತೀವಿ ಹೊರತು 1 ಇಂಚು ನಿಮ್ಮಂತ ಪಾಪಿಗಳಿಗೆ ಬಿಟ್ಕೊಡೋದಿಲ್ಲ.